ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಯಾವುದಾದ್ರೂ ಒಂದು ಫೋಟೋ ಅಥವಾ ವಿಡಿಯೋನ ನಾವು ಲಿಂಕ್ ಮೂಲಕ ಬೇರೆಯವರಿಗೆ ಶೇರ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಹಲವಾರು ಜನರಿಗೆ ಆ ಲಿಂಕ್ ಮೂಲಕ ನಾವು ಆ ಲಿಂಕ್ನ ಜನರೇಟ್ ಮಾಡಿಬಿಟ್ಟು ಅದರ ಮೂಲಕ ಲಿಂಕ್ನ ಶೇರ್ ಮಾಡೋದ್ರ ಮೂಲಕ ಆ ಫೋಟೋನ ಎಲ್ರಿಗೂ ಶೇರ್ ಮಾಡ್ಕೋಬಹುದು. ತುಂಬ ಜನರಿಗೆ ಶೇರ್ ಮಾಡಬಹುದು. ಅವರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಫೋಟೋ ಅನ್ನೋದು ಅವರಿಗೆ ಓಪನ್ ಆಗುತ್ತೆ. ಅವರು ಅಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಆದರೆ ಇಲ್ಲಾಂದರೆ ಹಾಗೆ ಆ ಫೋಟೋನು ಕೂಡ ನೋಡಬಹುದು. ಈ ರೀತಿ ಆ ಒಂದು ಲಿಂಕ್ನ ಜನರೇಟ್ ಮಾಡಿಬಿಟ್ಟು ಯಾವ ರೀತಿ ನಾವು ಶೇರ್ ಮಾಡೋದು ಅಂತ ಚರ್ಚೆ ಮಾಡೋಣ ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ. ಸ್ನೇಹಿತರೆ, ನಾನು ಸ್ವಲ್ಪ ದಿನದ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಡ್ರೈವ್ನಲ್ಲಿ ಯಾವ ರೀತಿ ನಾವು ಲಿಂಕ್ನ ಶೇರ್ ಮಾಡಬೇಕು ಅಂತ ಹೇಳಿದ್ದೆ. ಆದರೆ ಗೂಗಲ್ ಫೋಟೋಸ್ ಆ್ಯಪ್ನಲ್ಲೂ ಕೂಡ ಲಿಂಕ್ ಶೇರ್ ಮಾಡೋದಕ್ಕೆ ಬರುತ್ತೆ ಸ್ನೇಹಿತರೆ. ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಗೂಗಲ್ ಫೋಟೋಸ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನೋಡೋಣ. ಇಲ್ಲಿ ಗೂಗಲ್ ಫೋಟೋಸ್ ಆ್ಯಪ್ನಲ್ಲಿ ಒಂದು ಫೋಟೋನ ಒಂದು ಲಿಂಕ್ನ ನಾನು ಶೇರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೀವು ಅದೇ ರೀತಿ ವಿಡಿಯೋದ ಲಿಂಕ್ ಕೂಡ ಜನ್ರೇಟ್ ಮಾಡಿಬಿಟ್ಟು ಶೇರ್ ಮಾಡ್ಕೋಬಹುದು. ಇಲ್ಲಿ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಕಲೆಕ್ಷನ್ಸ್ನಲ್ಲಿ ಹೋಗ್ಬಿಟ್ಟು ರ್ಯಾಂಡಮ್ಲಿ ಒಂದು ಫೋಟೋನ ನಿಮಗೆ ಲಿಂಕ್ ಜನ್ರೇಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಗುಡ್ ಮಾರ್ನಿಂಗ್ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಈ ಒಂದು ಫೋಟೋನ ಈ ರೀತಿ ಓಪನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಶೇರ್ ಅಂತ ಒಂದು ಆಪ್ಷನ್ ಇರುತ್ತೆ. ಶೇರ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಶೇರ್ ಮಾಡೋದಕ್ಕೆ ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಲಿಂಕ್ ಅಂತ ಒಂದು ಆಪ್ಷನ್ ಇಲ್ಲಿ ಕೆಳಗಡೆನೆ ಬಂದಿರುತ್ತೆ ಸ್ನೇಹಿತರೆ. ಕ್ರಿಯೇಟ್ ಲಿಂಕ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಕ್ರಿಯೇಟ್ ಆಲ್ಬಮ್, ಸೆಂಡ್ ಫೋಟೋಸು ಅಂತ ಇಲ್ಲಿ ಹಿಂಗೆಲ್ಲ ಬೇರೆ ಬೇರೆ ಆಪ್ಷನ್ಸ್ಗಳು ಬರ್ತಾ ಇದೆ. ಇಲ್ಲಿ ಕ್ರಿಯೇಟ್ ಲಿಂಕ್ ಅಂತ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ರೀತಿ ಕ್ರಿಯೇಟಿಂಗ್ ಲಿಂಕ್ ಅಂತ ಬರುತ್ತೆ. ಇಲ್ಲಿ ಲಿಂಕ್ ಕ್ರಿಯೇಟ್ ಆಯಿತು. ಲಿಂಕ್ ಕಾಪಿ ಕೂಡ ಆಗಿದೆ ಸ್ನೇಹಿತರೆ. ಈ ಒಂದು ಕಾಪಿ ಆದಂಥ ಲಿಂಕ್ನ ನಾವು ಯಾವುದೇ ಒಂದು ಸೈಟ್ನಲ್ಲಿ ಇರ್ಬೋದು ಅಥವಾ SMS-ನಲ್ಲಿ, ಮೆಸೇಜ್ನಲ್ಲಿ, ಇಮೇಲ್ನಲ್ಲಿ ಎಲ್ಲಿ ಬೇಕಾದರೂ ಶೇರ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಯಾವುದೇ ರೀತಿಯಲ್ಲಿ ಶೇರ್ ಮಾಡ್ಕೋಬೋದು. ಸದ್ಯಕ್ಕೆ ನಾನು ವಾಟ್ಸಪ್ನಲ್ಲಿ ಶೇರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಲಿಂಕ್ನ ನೀವು ಯಾವುದಾದ್ರೂ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಇರ್ಬೋದು, ಯೂಟ್ಯೂಬ್ನಲ್ಲಿ ಇರ್ಬೋದು, ಅಲ್ಲೂ ಕೂಡ ಹಾಕಬಹುದು. ಇಲ್ಲಿ ನೋಡಿ, ಈ ರೀತಿ ನಾನು ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ವಾಟ್ಸಪ್ನಲ್ಲಿ ನಾನು ಯಾರಿಗೆ ಸೆಂಡ್ ಮಾಡ್ತಾಯಿದ್ದೀನಿ ಅವ್ರಿಗೆ ಇದನ್ನ ಈ ರೀತಿ ಸೆಂಡ್ ಅಂತ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಆ ಲಿಂಕ್ನ ಯಾರಿಗೆ ಬೇಕು ಅವರಿಗೆ ಸೆಂಡ್ ಮಾಡ್ಕೋಬಹುದು. ಅದೇ ರೀತಿ ನೀವು ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಅಥವಾ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲಿ ಬೇಕಾದರೂ ಈ ಒಂದು ಲಿಂಕ್ನ ಹಾಕೋದ್ರ ಮೂಲಕ ಬೇರೆಯವರಿಗೆ ಆ ಫೋಟೋನ ತಲುಪಿಸಬಹುದು. ನೋಡಿ, ಅವರು ಈ ರೀತಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿಂದ ಅವರು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇಲ್ಲಿ ನನಗೆ ಡೌನ್ಲೋಡ್ ಆಪ್ಷನ್ ಬರ್ತಾ ಇಲ್ಲ ಸ್ನೇಹಿತರೆ, ಯಾಕೆಂದರೆ ಇದು ನನ್ನ ಸ್ವಂತ ಫೋಟೋ ಇರೋದ್ರಿಂದ ಅಲ್ಲಿ ನನಗೆ ಡೌನ್ಲೋಡ್ ಆಪ್ಷನ್ ಬರ್ತಾ ಇಲ್ಲ. ಇಲ್ಲಿ ನೋಡಿ, ಬೇರೆಯವ್ರಿಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಇಲ್ಲಿಂದ ಅವರು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.